ಫಿಫ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಆನ್ ಆರ್ಟಿಕಲ್ ವಾಸ್ ಪರ್ಚೇಸ್ಡ್ ಫಾರ್ ರುಪೀಸ್ 1239 ಇನ್ಕ್ಲೂಡಿಂಗ್ GST ಆಫ್ 18%. ಈಗ ನಿಮಗೆ GST ಅಂದ್ರೆ ಏನಂತ ಗೊತ್ತಿರಬೇಕು. ಓಕೆ, GST ಅಂದ್ರೆ ನಥಿಂಗ್ ಬಟ್ ಏನು, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಓಕೆ, ನಥಿಂಗ್ ಬಟ್ ಟ್ಯಾಕ್ಸ್ ಇದ್ದಂಗೆ. ಟ್ಯಾಕ್ಸ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಎಷ್ಟು, 18% ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಬಂದ್ಬಿಟ್ಟು ಟ್ಯಾಕ್ಸ್. ಓಕೆ, ಅವ್ರು ಕೊಟ್ಟಿರೋದು ನೋಡ್ರಿ, ಆನ್ ಆರ್ಟಿಕಲ್ ವಾಸ್ ಪರ್ಚೇಸ್ಡ್ ಫಾರ್ ರುಪೀಸ್ 1239 ಇನ್ಕ್ಲೂಡಿಂಗ್ ಟ್ಯಾಕ್ಸ್. ಅಂದ್ರೆ ನಥಿಂಗ್ ಬಟ್, ಈಗ ನಾರ್ಮಲ್ ಆಗಿ ಏನಂದ್ರೆ ಯಾವ್ದೋ ಒಂದು ಆರ್ಟಿಕಲ್ ಇದ್ರೆ ಅದಕ್ಕೊಂದು ಮಾರ್ಕ್ಡ್ ಪ್ರೈಸ್ ಇರುತ್ತೆ. ಅಂದ್ರೆ ಆ ಟ್ಯಾಗ್ ಮೇಲೆ ಪ್ರೈಸ್ ಬರ್ದಿರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಟ್ಯಾಕ್ಸ್ ಆಡ್ ಮಾಡ್ಬಿಟ್ಟು, ಓಕೆ, ಆಮೇಲೆ ನಮಗೆ ಬಿಲ್ ಕೊಡ್ತಾರೆ. ಓಕೆ, ಅದನ್ನ ನಾವು ಪೇ ಮಾಡ್ಬೇಕು. ಓಕೆ, ಸೊ ಈ ಪ್ರೈಸ್ ಟ್ಯಾಗ್ ಏನಿರುತ್ತಲ್ಲ, ಈ ಪ್ರೈಸ್ ಟ್ಯಾಗ್ ಮೇಲೆ ಟ್ಯಾಕ್ಸ್ ಆಡ್ ಮಾಡ್ಬಿಟ್ಟು ಬಿಲ್ ನಾವು ಪೇ ಮಾಡ್ಬೇಕು. ಓಕೆ, ಸೊ ಇವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಆ ಆರ್ಟಿಕಲ್ಗೆ ಟ್ಯಾಕ್ಸ್ ಆಡ್ ಆದ್ಮೇಲೆ ಇಷ್ಟು ಬಿಲ್ ಬಂದಿದೆ. ಸೊ ಈಗ ನಾನೇನ್ ಬರಿಬಹುದು ಅಂದ್ರೆ ಸಿಂಪಲ್ ಆಗಿ ಟೋಟಲ್ ಬಿಲ್ ಆಫ್ಟರ್ ಟ್ಯಾಕ್ಸ್ ವಾಸ್ ಆಡೆಡ್ is equal to ಎಷ್ಟು, ರುಪೀಸ್ 1239. ಓಕೆ, ಸೊ ಎಷ್ಟು ಪರ್ಸೆಂಟು, 18% ಟ್ಯಾಕ್ಸ್ ಆಡ್ ಮಾಡಿದ್ಮೇಲೆ 1239 ಇದೆ. ಓಕೆ, ಅವ್ರು ಏನ್ ಕೇಳ್ತಾ ಇದ್ದಾರೆ, ಫೈಂಡ್ ದ ಪ್ರೈಸ್ ಆಫ್ ಆರ್ಟಿಕಲ್ ಬಿಫೋರ್ GST ವಾಸ್ ಆಡೆಡ್. ಓಕೆ, ಸೊ ಅವ್ರು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ಈಗ ಇದು ಬಿಲ್ ಇದೆ, ಈ ಬಿಲ್ಲು ಓಕೆ ಟ್ಯಾಕ್ಸ್ ಆಡ್ ಮಾಡಕ್ಕಿಂತ ಮುಂಚೆ ಎಷ್ಟಿತ್ತು ಅಂತ ಕೇಳ್ತಾ ಇದ್ದಾರೆ. ನಥಿಂಗ್ ಬಟ್ ಏನು, ಮಾರ್ಕ್ಡ್ ಪ್ರೈಸ್ ಕೇಳ್ತಾ ಇದ್ದಾರೆ. ಅಂದ್ರೆ ಈ ಬಿಲ್ಲು ಟ್ಯಾಕ್ಸ್ ಆಡ್ ಮಾಡಕ್ಕಿಂತ ಮುಂಚೆ ಎಷ್ಟಿತ್ತು, ನಥಿಂಗ್ ಬಟ್ ಮಾರ್ಕೆಟ್ ಪ್ರೈಸ್ ಇತ್ತು. ಇದನ್ನ ಕ್ಯಾಲ್ಕುಲೇಟ್ ಮಾಡಂತ ಹೇಳ್ತಾ ಇದ್ದಾರೆ. ಸೊ ನಾವ್ ಇವಾಗ ಏನ್ ಕಂಡಿಬೇಕು, ಮಾರ್ಕೆಟ್ ಪ್ರೈಸ್ ಕಂಡಿಡ್ಬೇಕು. ಓಕೆ, ಸೊ ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ ಇವಾಗ. ಸೊ ಅದನ್ನ ಯಾವ ತರ ಬರಿಬೇಕು ನೋಡ್ರಿ. ಓಕೆ, ಟೋಟಲ್ ಬಿಲ್ ಆಫ್ಟರ್ ಟ್ಯಾಕ್ಸ್ ವಾಸ್ ಆಡೆಡ್ ಇಸ್ ಈಕ್ವಲ್ ಟು, ಹೆಂಗ್ ಬರಿತೀವಿ ಹಂಗೆ, ಟೋಟಲ್ ಬಿಲ್ ಆಫ್ಟರ್ ಟ್ಯಾಕ್ಸ್ ಹೆಂಗ್ ಬರುತ್ತೆ, ನಾರ್ಮಲ್ ಆಗಿ ಮಾರ್ಕೆಟ್ ಪ್ರೈಸ್ ಇರುತ್ತೆ. ಆ ಮಾರ್ಕೆಟ್ ಪ್ರೈಸ್ ಏನಾಗ್ತಾರೆ, ಟ್ಯಾಕ್ಸ್ ಹಾಕ್ತಾರೆ. ಇಲ್ಲಿ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ, 18%. ಅದು ನಥಿಂಗ್ ಬಟ್ ಏನು, ಟ್ಯಾಕ್ಸ್ ಪರ್ಸೆಂಟ್ ಹಾಕ್ತಾರೆ. ಯಾರ ಮೇಲೆ ಹಾಕ್ಬೇಕು ಟ್ಯಾಕ್ಸ್ ಪರ್ಸೆಂಟ್, ಈ ಮಾರ್ಕೆಟ್ ಪ್ರೈಸ್ ಮೇಲೆ ಹಾಕ್ಬೇಕು. ಸೊ ಟ್ಯಾಕ್ಸ್ ಪರ್ಸೆಂಟ್ ಆಫ್ ಮಾರ್ಕೆಟ್ ಪ್ರೈಸ್. ಓಕೆ, ಇದು ಫಾರ್ಮುಲಾ ಟೈಪ್ ಅಂತ ಅನ್ಕೊಳ್ರಿ. ಓಕೆ, ಟೋಟಲ್ ಬಿಲ್ ಆಫ್ಟರ್ ಟ್ಯಾಕ್ಸ್ ವಾಸ್ ಆಡೆಡ್ ಅಂದ್ರೆ ಮಾರ್ಕೆಟ್ ಪ್ರೈಸ್ ಪ್ಲಸ್ ಟ್ಯಾಕ್ಸ್ ಪರ್ಸೆಂಟ್ ಆಫ್ ಮಾರ್ಕೆಟ್ ಪ್ರೈಸ್. ಈಗ ನನಗೇನಂದ್ರೆ ಟೋಟಲ್ ಬಿಲ್ ಆಫ್ಟರ್ ಟ್ಯಾಕ್ಸ್ ವಾಸ್ ಆಡೆಡ್ ಗೊತ್ತು, ಎಷ್ಟು, 1239 ಅಂತ ಗೊತ್ತು. ಓಕೆ, ಸೊ ಇಲ್ಲಿ ಆಲ್ರೆಡಿ ಬರ್ಕೊಂಡಿದೀವಿ ಏನಂತ, ಟೋಟಲ್ ಬಿಲ್ ಆಫ್ಟರ್ ಟ್ಯಾಕ್ಸ್ ವಾಸ್ ಆಡೆಡ್ ಎಷ್ಟು, 1239. ಈಗ ನನಗೆ ಮಾರ್ಕೆಟ್ ಪ್ರೈಸ್ ಗೊತ್ತಿಲ್ಲ, ನಾನೇನ್ ಮಾಡ್ತೀನಿ, ಲೆಟ್ ಮಾರ್ಕೆಟ್ ಪ್ರೈಸ್ ಬಿ ಎಕ್ಸ್ ಅಂತ ತಗೊಂತೀನಿ. ಓಕೆ, ಸೊ ಈ ಮಾರ್ಕೆಟ್ ಪ್ರೈಸ್ ನ ಎಕ್ಸ್ ಅಂತ ತಗೊಂತೀನಿ. ಎಕ್ಸ್ ಪ್ಲಸ್ ಈ ಟ್ಯಾಕ್ಸ್ ಪರ್ಸೆಂಟ್, ಟ್ಯಾಕ್ಸ್ ಎಷ್ಟು, 18% ಇದೆ. ಸೊ ನಾನು ಅದನ್ನ ಏನ್ ಮಾಡ್ತೀನಿ, 18% ಆಫ್ ಮಾರ್ಕೆಟ್ ಪ್ರೈಸ್ ಏನಂತ ತಗೊಂಡಿ ನಾನು, ಎಕ್ಸ್ ಅಂತ ತಗೊಂಡಿನಿ. ಸೊ ಇಲ್ಲೇನ್ ಬರೀತೀನಿ, ಎಕ್ಸ್ ಅಂತ ಬರೀತೀನಿ. ಓಕೆ, ಈಗ 1239 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 18. ಈಗ ನೀವೇ ನೋಡ್ರಿ, ಪರ್ಸೆಂಟ್ ಅಂದ್ರೆ ನಥಿಂಗ್ ಬಟ್ ಏನು, ಡಿವೈಡ್ ಬೈ 100. ಓಕೆ, ಆಫ್ ಅಂದ್ರೆ ಏನು, ನಥಿಂಗ್ ಬಟ್ ಇಂಟು. ಓಕೆ, ಇದೇನಿದು ಎಕ್ಸ್. ಓಕೆ, ಈಗ 1239 ಇಸ್ ಈಕ್ವಲ್ ಟು ಎಕ್ಸ್. ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 2 9 ಜಾ 250 ಜಾ. ಈಗ ಏನಾಯ್ತು, 9 ಇಂಟು ಎಕ್ಸ್ 9x ಆಯ್ತು. ಕೆಳಗಡೆ ಏನು ಉಳಿದಿದೆ, 50. ಇಲ್ಲಿ ಏನಿಲ್ಲ ಅಂದ್ರೆ 1. ಓಕೆ, ಸೊ ನಾವ್ ಇವಾಗ ಏನ್ ಮಾಡೋಣ, ಇದನ್ನ ಸಾಲ್ವ್ ಮಾಡೋಣ. ಓಕೆ, ಏನಿದೆ ಈ ಫ್ರಾಕ್ಷನ್ ಪಾರ್ಟ್ ಏನಿದೆ ಅಲ್ಲ, ಅದನ್ನ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಏನ್ ಬರ್ತೀನಿ, 1239 ಇಸ್ ಈಕ್ವಲ್ ಟು, ನೀವೇ ನೋಡ್ರಿ, ಈ 150ಗೆ LCM ತಗೊಂಡ್ರೆ ಏನಾಗುತ್ತೆ, 50ನೇ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಇದ್ರಾಗಿರೋ ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡ್ರಿ. LCM ಏನು, 50. ಎಕ್ಸ್ ಬೈ 1 ಇಂಟು 50 ಏನಾಗುತ್ತೆ, 50x ಆಗುತ್ತೆ. ಆ 50x ಇಲ್ಲಿ ಬರೀತೀನಿ ಪ್ಲಸ್, ಆಮೇಲೆ ಈ ಸೆಕೆಂಡ್ ನಂಬರ್ ತಗೊಂತೀನಿ. ಓಕೆ, ಅದನ್ನ ಕೂಡ LCM ಇಂದ ಮಲ್ಟಿಪ್ಲೈ ಮಾಡ್ತೀವಿ. LCM ಏನು, 50 50 ಕ್ಯಾನ್ಸಲ್ ಆಯ್ತು. 9x 1 ಜಾ ಏನು, 9x. ಓಕೆ, ಈಗ 1239 ಇಸ್ ಈಕ್ವಲ್ ಟು
50x plus 9x ಏನಾಗುತ್ತೆ 59x ಡಿವೈಡೆಡ್ ಬೈ 50 ಆಗುತ್ತೆ. ಓಕೆ, ಸೊ ನಾನು ಇದನ್ನ ಎಡಿಟ್ ಮಾಡ್ಬಿಡ್ತೀನಿ. ಈಗ ನೀವನ್ನ ಉಲ್ಟಾ ಬರೆದ್ರೆ 59x ಡಿವೈಡೆಡ್ ಬೈ 50 ಇಸ್ ಈಕ್ವಲ್ ಟು 1239 ಆಯ್ತು. ಓಕೆ, ಈಗ ನಾನೇನ್ ಮಾಡ್ತೀನಿ, ಈ ಎಕ್ಸ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. ಎಕ್ಸ್ ಇಸ್ ಈಕ್ವಲ್ ಟು 1239. ಈ ಡಿವೈಡ್ ಬೈ 50 ಇರೋದು ಹಾಕೊಂಡು ಹೋದ್ರೆ ಇಂಟು ಆಗುತ್ತೆ. ಆಮೇಲೆ ಈ ಇಂಟು 59 ಈ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. ಓಕೆ, ಸೊ ಈಗ ನಾವೇನ್ ಮಾಡ್ತೀವಿ, ಇದು ದೊಡ್ಡ ನಂಬರ್ ಆಯ್ತು. ಓಕೆ, ನಿಮಗೆ ಈಸಿಯಾಗಿ ಡಿವೈಡ್ ಮಾಡಕ್ಕೆ ಏನ್ ಮಾಡ್ಬಿಡ್ತೀನಿ ನಾನು ಇಲ್ಲಿ, ಈ 1239 ನ 59 ಅಲ್ಲಿ ಡಿವೈಡ್ ಮಾಡೋಣ. 1239 ನ 59 ಅಲ್ಲಿ ಡಿವೈಡ್ ಮಾಡೋಣ. ಓಕೆ, ಸೊ ಈಗ ನೀವು ನೋಡ್ರಿ ಇಲ್ಲಿ ಎಷ್ಟಿದೆ ನಂಬರು 123. ಈ 59 ನ ಡಬಲ್ ಮಾಡಿದ್ರೆ ಏನಾಗುತ್ತೆ, 59 ಇಂಟು 2 ಮಾಡಿದ್ರೆ 2 9 ಜ 18, 2 5 ಜ 10, 10 ಪ್ಲಸ್ 1 11 ಆಯ್ತು. 59 2 ಜ ಎಷ್ಟಾಯ್ತು 118 ಆಯ್ತು. 123 ಅಲ್ಲಿ 118 ಹೋದ್ರೆ 5, ಈ 9 ಕೆಳಗಡೆ ಬರುತ್ತೆ. 59 1 ಜ 59 ಅಂದ್ರೆ 1239 ನ 59 ಇಂದ ಡಿವೈಡ್ ಮಾಡಿದ್ರೆ ಏನು 21 ಬರುತ್ತೆ. ಸೊ ಕ್ಯಾನ್ಸಲ್ ಏನು, 59 1 ಜ 59, 21 ಜ. ಓಕೆ, ಸೊ ನಥಿಂಗ್ ಬಟ್ ಏನು 21 ಇಂಟು 50. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ 5 1 ಜ 5, 5 2 ಜ 10, ಇಲ್ಲೊಂದು 0 ಇದೆ, ಆ 0 ಬರೆದ್ಬಿಟ್ಟು ಆಯ್ತು. ಓಕೆ, ಸೊ ಇದು ನಥಿಂಗ್ ಬಟ್ ಏನು ಮಾರ್ಕೆಟ್ ಪ್ರೈಸ್ 1050 rupees. ಓಕೆ, ಸೊ ಈಗ ಇಲ್ಲಿ ನಮ್ಗೆ ಏನಂತ ಹೇಳ್ಬೋದು ಅಂತಂದ್ರೆ, ನಮ್ಗೆ ಆನ್ಸರ್ ಎಷ್ಟು ಬಂತು, ಈಗ ಏನ್ ಕೇಳಿದವರು, ಫೈಂಡ್ ದ ಪ್ರೈಸ್ ಆಫ್ ದ ಆರ್ಟಿಕಲ್ ಬಿಫೋರ್ GST ವಾಸ್ ಆಡೆಡ್. ಅಂದ್ರೆ ಬಿಫೋರ್ ಟ್ಯಾಕ್ಸ್ ವಾಸ್ ಆಡೆಡ್ ಅಂದ್ರೆ ಟ್ಯಾಕ್ಸ್ ಆಡ್ ಮಾಡಕ್ಕಿಂತ ಮುಂಚೆ ಅದನ್ನ ಏನಂತ ಕರಿತೀವಿ, ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಆ ಮಾರ್ಕೆಟ್ ಪ್ರೈಸ್ ಎಷ್ಟು ಬಂದಿದೆ 1050 ಬಂದಿದೆ. ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. 1050 ಇತ್ತು, ಅದಕ್ಕೆ ಟ್ಯಾಕ್ಸ್ ಆಡ್ ಮಾಡಿದ್ಮೇಲೆ ಎಷ್ಟಾಯ್ತು 1239 ಆಯ್ತು. ಇದನ್ನ ನಾವು ಬಿಲ್ ಪೇ ಮಾಡ್ಬೇಕು. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ನಾನೇ ಕಾಲ್ ಮಾಡ್ಬಿಟ್ಟು ನಾವ್ ಯಾಕೆ ವಾಟ್ಸಪ್ ಗ್ರೂಪ್ ಮಾಡ್ಬೇಕು ಅನ್ಕೊಂಡಿವಿ, ಅದರಿಂದ ನಿಮಗೆ ಏನೆಲ್ಲ ಅಡ್ವಾಂಟೇಜ್ ಆಗುತ್ತೆ, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ವಾಟ್ಸಪ್ ಗ್ರೂಪ್ ನ ಜಾಯಿನ್ ಆಗ್ಬೋದು, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಲ್ಲರಿಗೂ ಹೆಲ್ಪ್ ಆಗ್ಲಿ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಕಂಪೇರಿಂಗ್ ಕ್ವಾಂಟಿಟೀಸ್ ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.